ಈಗಿರುವ ಶ್ರಾವಣ ಮಾಸವು ಅತ್ಯಂತ ಪವಿತ್ರವಾಗಿದ್ದು ಇದರ ಬಗ್ಗೆ ಸ್ಕಂದ ಪುರಾಣದಲ್ಲಿಯೂ ವಿವರಿಸಲಾಗಿದೆ. ಸ್ಕಂದ ಪುರಾಣದ ಪ್ರಕಾರ ಶ್ರಾವಣ ಮಾಸದಲ್ಲಿ ಶಿವನಿಗೆ ಜಲಾಭಿಷೇಕ ಮಾಡುವುದರಿಂದ ಸಾವಿರಾರು ವರ್ಷಗಳ ತಪಸ್ಸು ಮಾಡಿದಂತೆ ಫಲ ಸಿಗುತ್ತದೆ. ಭಕ್ತರ ವಿಶ್ವಾಸವಿರುವಂತೆ ಶಿವನು ಇಂದಿಗೂ ಹಲಾಹಲ ವಿಷ ಸೇವನೆಯ ಕಾರಣದಿಂದ ಬಾಯಲ್ಲಿ ಜ್ವಾಲೆ ಹೊತ್ತಿರುವ ಸ್ಥಿತಿಯಲ್ಲಿದ್ದಾರೆ. ಆ ಕಾರಣದಿಂದಲೇ ನಾವು ಭಕ್ತರು ಶಿವನಿಗೆ ಧತೂರೆ, ಪಂಚಾಮೃತ, ಎಳ್ನೀರು, ರುದ್ರಾಕ್ಷ, ನೈವೇದ್ಯ ಇತ್ಯಾದಿಗಳನ್ನು ಸಮರ್ಪಣೆ ಮಾಡುತ್ತೇವೆ. ಇದರಿಂದ ನಮ್ಮ ಎಲ್ಲ ಮನೋಬಲಗಳು ಹಾಗೂ ಮನೋರಥಗಳು ಪೂರ್ಣವಾಗುತ್ತವೆ. ಈ ಶ್ರಾವಣ ಪವಿತ್ರ ಮಾಸದಲ್ಲಿ ಶಿವನ ದೇವಾಲಯಗಳ ದರ್ಶನ ಮತ್ತು ಪೂಜೆಗಳನ್ನು ಮಾಡುವುದು ಶ್ರೇಷ್ಠ. ಶ್ರಾವಣ ಮಾಸದಲ್ಲಿ ಮಾತ್ರ ಈ ಅವಕಾಶವನ್ನು ಪಡೆಯಬಹುದು. ಇಲ್ಲದಿದ್ದರೆ 1 ವರ್ಷ ಕಾಯಬೇಕು. ಕೆಲಸದಲ್ಲಿ ವ್ಯಸ್ತ ಇದ್ದರೆ ಅಥವಾ ಮಳೆಗಾಲದ ಕಾರಣದಿಂದಾಗಿ ಅಥವಾ ಆರೋಗ್ಯ ಸಮಸ್ಯೆಯಿಂದ ಹೋಗಲಾಗದಿದ್ದರೆ ನೀವು ಈ ಎಲ್ಲ ಸೇವೆಯನ್ನು ಮನೆಯಲ್ಲಿಯೇ ಕುಳಿತು ದೇವಾಲಯ ಆ್ಯಪ್ನ ಮೂಲಕ ಮಾಡಬಹುದು. ಅದರಲ್ಲಿ ನಿಮಗೆ ಅನೇಕ ದೇವಾಲಯಗಳಾದ ಶ್ರೀ ಸೋಮೇಶ್ವರ, ಶ್ರೀ ಗವಿಗಂಗಾಧರೇಶ್ವರ, ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಾಲಯಗಳಲ್ಲಿ ಪೂಜೆ ಸಂಪೂರ್ಣ ವಿಧಿವಿಧಾನ ನಿಮ್ಮ ಹೆಸರಿನಲ್ಲಿ ನಡೆಯುವುದು ಹಾಗೂ ಪ್ರಸಾದವನ್ನು ನಿಮ್ಮ ಮನೆಗೆ ಕಳುಹಿಸಲಾಗುತ್ತದೆ.